ಕೇಂದ್ರ ಸರ್ಕಾರ ತಂದಿರುವ ವಕ್ಫ್ ತಿದ್ದುಪಡಿ 2025 ಕಾಯ್ದೆಯ ರದ್ದು ಮಾಡಬೇಕು ಎಂದು ಮಹಿಳಾ ಏಕತಾ ಮೋರ್ಚಾ ವತಿಯಿಂದ ಕಲಬುರಗಿಯ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಪ್ರತಿಭಟಿಸಿ ಮಾನ್ಯ ಗೌರವಾನ್ವಿತ ರಾಷ್ಟ್ರಪತಿಗಳು ಭಾರತ ಸರ್ಕಾರರಿಗೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಮಹಿಳಾ ಏಕತಾ ಮೋರ್ಚಾ ಕಲಬುರಗಿ ಸಂಘದ ಅಧ್ಯಕ್ಷರಾದ ಶೇಖ್ ಸಮರಿನ್, ಗೌರವ ಅಧ್ಯಕ್ಷರಾದ ಶೈರಾ ಬಾನು, ಕಾರ್ಯದರ್ಶಿ ಸೈದಾ ಫಾತಿಮಾ, ಗೌರವ ಸಲಹೆಗಾರದ ಬಾಜೆ ಅಖ್ತರ ಪರ್ವೀನ್, ಶಾಹೀನ್ ಬೇಗಂ, ಸಾಧಕರು ಹಮೀದಾ ಬೇಗಂ, ಸೊಗರಾ ಬೇಗಂ, ಶಹನಾಜ್ ಅಖ್ತರ, ಅಮೀನಾ ಬೇಗಂ ಇನ್ನಿತರರು ಹಾಜರಿದ್ದರು. आज हम वक्फ अमेंडमेंट बिल के खिलाफ में जो उसको रिजेक्ट करने के लिए पूरी मेरी माँ बहनें हमारे टीम के साथ आज हम धरना सत्याग्रह कर रहे हैं. मोदी जी जो ये आपका काला कानून है उसको हटाना और हमारे इंशाल्लाह हमारे को ये उम्मीद है कि हम हमारा हक लेके रहेंगे. आज मैं मेरी माँ बहनों से भी शुक्रिया अदा करती हूँ. मेरी माँ बहनों का आज हमें हमारे को साथ दिए हुए हैं. इंशाल्लाह हमारा हक हम लेके रहेंगे. आज एक दिन का धरना बैठे हुए हैं 4 शेख समरीन महिला एकता मंच प्रेसिडेंट. ನಾನು ಮಹಿಳಾ ಏಕತಾ ಮಂಚಲಿಂದ ಇವತ್ತೇನು ಧರಣಿ ಇಟ್ಟಿದ್ದೆವು ನಾವು DC ಆಫೀಸರ್ ಮುಂದೆ, ಅವರಿಗೆ ನಾನು ಬಹಳಷ್ಟು ಧನ್ಯವಾದ ಹೇಳುತ್ತೇನೆ. ಅದಕ್ಕೆ ಈ ಧರಣಿ ನಾವು ಏನು ಇಟ್ಟಿದ್ದು ನಮ್ಮ ವಕ್ಫ್ ಬೋರ್ಡ್ ಬಿಲ್ ಗೌರ್ಮೆಂಟ್ ಏನು ಪಾಸ್ ಮಾಡಿದೆ ಅದಕ್ಕೂ ನಮಗೆ ಬೇಕಾಗಿಲ್ಲ. ನಮ್ಮ ಇಸ್ಲಾಮ ಧರ್ಮದ ಏನು ಸಂಸ್ಕೃತಿ ಇದೆ, ಏನು ಅದ್ರದ್ದು ಪದ್ಧತಿ ಇದೆ, ನಾವು ಅದ್ರ ಪ್ರಕಾರ ನಡೆಯೋದು. ಮೋದಿ ಸರ್ಕಾರಿಗೆ ಇಷ್ಟೇ ಹೇಳೋದು ನಾವು, ನಮ್ಮ ಮುಸ್ಲಿಂ ಪರ್ಸನಲ್ ಲಾ ಒಳಗೆ ನೀವು ಏನು ಬಂದು ನಮಗೆ ತಿಳ್ಸೋದು ಬೇಡ, ನಮ್ಮ ವಕ್ಫ್ ಬೋರ್ಡಿನ ಬಿಲ್ ನೀವು ಪಾಸ್ ಮಾಡೋದು ಬೇಡ. ನಮ್ಮಲ್ಲಿ ಆ ಶಕ್ತಿ ಇದೆ. ನಮ್ಮ ಇಸ್ಲಾಮ ಧರ್ಮದ ನಾವು ವಕ್ಫ್ ಬೋರ್ಡ್ ಏನು ನಮಗೆ ದಾರಿ ತೋರಿಸ್ತೆ ಅದ್ರ ಮೇಲೆ ನಡಿಲಕ್ಕೆ ನಾವು ರೆಡಿ ಇದ್ದೇವೆ. ಈ ಕಾನೂನು ಏನು ಸರ್ಕಾರ ತಂದಿದೆ ಆ ಸರ್ಕಾರ ಈ ಕಾನೂನಕ್ಕೆ ನಾವು ವಿರೋಧಿಸುತ್ತೆ. ಈ ಕಾನೂನು ನಮಗೆ ಬೇಕಾಗಿಲ್ಲ. ನಮ್ಮ ಏನು ಕಾನೂನಿದೆ ಅದ್ರ ಮೇಲೆ ನಾವು ನಡೆದು ಅದಕ್ಕೆ ನಾವು ರಿಜೆಕ್ಟ್ ಮಾಡ್ಲಿಕ್ಕೆ ಇವತ್ತಿನ ಧರಣಿ ಇಟ್ಟಿದ್ದೇವೆ. ಈ ಧರಣಿಗೆ ನಾವು 1 ದಿವಸಿನ ಧರಣಿ ಇದೆ. ಇಂದು ನಮ್ಮ ಕಲಬುರಗಿ ನಗರದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಮಹಿಳಾ ಏಕತಾ ಮಂಚ್ ವತಿಯಿಂದ ಒಂದು ದಿನದ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸತ್ಯಾಗ್ರಹ ಒಂದು ದಿನದ ಸತ್ಯಾಗ್ರಹ ಇಲ್ಲಿ ಕೂಡೋಕ್ಕೆ ಕಾರಣ ಏನಪ್ಪ ಅಂತಂದರೆ, ಈ ನಮ್ಮ ಭಾರತ ದೇಶದಲ್ಲಿ ಇವತ್ತಿನ ಈ BJP ಸರ್ಕಾರ ಹಾಗೂ BJP ನರೇಂದ್ರ ಮೋದಿಜಿಯವರ ನೇತೃತ್ವದ ಈ ಸರ್ಕಾರ ಇವತ್ತು ನಮ್ಮ ಭಾರತ ದೇಶದಲ್ಲಿ ನಮ್ಮ ಭಾರತದ ಸಂವಿಧಾನವನ್ನು ಉಲ್ಲಂಘನೆ ಮಾಡುತ್ತಾ ಅಸಂವಿಧಾನಿಕವಾಗಿ ಇವತ್ತು ನಮ್ಮ ದೇಶದಲ್ಲಿ ವಕ್ಫ್ ಅಮೆಂಡ್ಮೆಂಟ್ ಆ್ಯಕ್ಟ್ 2025 ಅನ್ನು ತಂದು ಇವತ್ತು ಒಂದು ಕೋಮಿನ ಜನಕ್ಕೆ ಇವರು ಮನಸ್ಸಿಗೆ ನೋವು ಉಂಟು ಮಾಡುವಂಥ ಕೆಲಸ ಇವತ್ತು ಭಾರತ ದೇಶದ ಈ BJP ನರೇಂದ್ರ ಮೋದಿಜಿಯವರ ಸರ್ಕಾರ ಇವತ್ತು ಒಂದು ಕೋಮಿನ ಜನಕ್ಕೆ ಇವರು ನೋವು ಮಾಡುವಂಥ ಕೆಲಸ ಮಾಡಿದ್ದಾರೆ. ಅದಕ್ಕಾಗಿ ಈ ಕಪ್ಪು ಕಾನೂನು, ಅಸಂವಿಧಾನಿಕ ಕಾನೂನನ್ನು ಇಡೀ ಭಾರತ ದೇಶದ ನಾವು ಎಲ್ಲ ಜಾತ್ಯತೀತ ಜನಗಳಾದಂಥ ನಾವು ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಎಲ್ಲರೂ ಒಂದಾಗಿ ಈ ಅಸಂವಿಧಾನಿಕ ಕಾನೂನನ್ನು ವಿರೋಧಿಸುತ್ತಾ ಇವತ್ತು ನಾವು ಇಲ್ಲಿ ಮಹಿಳಾ ಏಕತಾ ಮಂಚ್ ವತಿಯಿಂದ ಇಲ್ಲಿ ಕಲಬುರಗಿ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಪ್ರತಿಭಟನೆಯ ಮುಖಾಂತರ ಈ ದೇಶದ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರಿಗೆ ನಾವು ಇದನ್ನು ಹೇಳೋಕ್ಕೆ ಬಯಸುತ್ತೇವೆ. ದಯವಿಟ್ಟು ನೀವು ಈ ಭಾರತದಲ್ಲಿ ನೀವು ಅಸಂವಿಧಾನಿಕ ಕಾನೂನುಗಳನ್ನು ತಂದು ನಾವು ಈ ಭಾರತ ದೇಶದಲ್ಲಿ ಇರುವಂಥ ಹಿಂದೂ ಮುಸ್ಲಿಂ ಏಕತಾವನ್ನು ನೀವು ಕೆಡಿಸುವಂಥ ಕೆಲಸ ನೀವು ಮಾಡಬೇಡಿ. ಯಾಕಂತಂದರೆ ಈ ಭಾರತ ದೇಶ ಒಂದು ಜಾತ್ಯತೀತ ರಾಷ್ಟ್ರ. ಈ ಜಾತ್ಯತೀತ ರಾಷ್ಟ್ರದಲ್ಲಿ ಇಂಥ ನೀವು ಅಸಂವಿಧಾನಿಕ ಕಾನೂನುಗಳು ತರೋದ್ರಿಂದ ಈಗ ನಾವು ಹೋರಾಟಕ್ಕಾಗಿ ನಾವು ಈ ಕಾನೂನು ವಿರುದ್ಧ ನಾವು ಇಸ್ಲಾಂ ಧರ್ಮದವರು ಹೋರಾಟಕ್ಕೆ ನಾವು ಈ ಆನ್ ಫೀಲ್ಡ್ ಬಂದ ಮೇಲೆ ಇಲ್ಲಿ ಕೆಲವೊಂದು ನಮ್ಮ ಜೊತೆ ಹಿಂದೂ
ಸಮಾಜದ ಬಹಳಷ್ಟು ಜನ ನಮ್ಮ ಒಳ್ಳೆ ಸ್ನೇಹಿತರುಗಳು ಇರ್ತಾರೆ. ಅವ್ರ ಮನಸ್ಸಿಗೆ ಏನಾಗುತ್ತಪ್ಪ ಅಂತಂದರೆ, ಏನಪ್ಪ ನಮ್ಮ ಮೋದಿಜಿಯವರು ತಂದಂಥ ಕಾನೂನನ್ನು ಇವರು ವಿರೋಧ ಮಾಡುತ್ತಾ ಇವರು ಮುಸ್ಲಿಂವಾದಿಗಳು ಥರ ನಡ್ಕೋತಾರೆ ಅಂತೇಳಿ ನಮ್ಮ ಹಿಂದೂ ಮುಸ್ಲಿಂ ಬಾಯಿದವ್ರಿಗೆ ನಮ್ಮ ಹಿಂದೂ ಧರ್ಮದ ನಮ್ಮ ಹಿಂದೂ ಗೆಳತರಿ ಫ್ರೆಂಡ್ಸ್ಗಳಿಗೂ ನೋವು ಆಗಲಾರ್ದಂಗೆ ನೀವು ಈ ಭಾರತ ದೇಶದಲ್ಲಿ ಒಂದು ಒಳ್ಳೆ ಕಾನೂನುಗಳನ್ನು ಈ ಡಾಕ್ಟರ್ ಬಾಬಾ ಸಾಹೇಬರನ್ನು ಈ ಭಾರತ ದೇಶದ ಪ್ರಜೆಗಳಿಗಾಗಿ ಕೊಟ್ಟು ಹೋಗಿದ್ದಾರೆ. ಅದಕ್ಕಾಗಿ ದಯವಿಟ್ಟು ನರೇಂದ್ರ ಮೋದಿಜಿಯವರೇ, ಈ ಭಾರತ ದೇಶ ಜಾತ್ಯತೀತ ರಾಷ್ಟ್ರದ, ಅದಕ್ಕಾಗಿ ದಯವಿಟ್ಟು ನೀವು ಜಾತ್ಯತೀತ ರಾಷ್ಟ್ರದಲ್ಲಿ ಭಾರತದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಆ ಸಂವಿಧಾನವನ್ನು ಉಳಿಸಬೇಕಂತ ಹೇಳಿ ನಾ ಈ ಪ್ರತಿಭಟನೆಯ ಮುಖಾಂತರ ಹಾಗೂ ಈ ಮಾಧ್ಯಮಗಳಂತ ಮುಖಾಂತರ ತಮ್ಮೆಲ್ಲರಲ್ಲಿ ಮನವಿ ಮಾಡುತ್ತಾ, ನನ್ನ ಹೆಸರು ಹೈದರಲಿ ಇನಾಮದಾರ್ ಅಂತೇಳಿ ಯೂನಿಟಿ ಸೋಷಿಯಲ್ ವೆಲ್ಫೇರ್ ಸೊಸೈಟಿಯ ಅಧ್ಯಕ್ಷನಿದ್ದೀನಿ ನಾನು, ಅಮನ್ ನಗರ್ ಕಲಬುರಗಿಯಿಂದ.